ರಾಮ್ ರಾಮ್ ಎಲ್ರಿಗೂ. ಇವತ್ತು ನಾನು ನಮ್ಮ ಸಕಲೇಶ್ಪುರದಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಆಗಿರೋಂಥ ಕಾಗಿನೆರೆಗೆ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ವ್ಯೂಸ್ ಹೇಗಿದೆ ಅಂತ. ಆಚೆ ನೋಡಿ, ಫುಲ್ ಫಾಗ್ ಆಗಿರೋ ಬೆಟ್ಟ ಆ ಕಡೆ. ಈ ರೋಡು ಯಾವ ಸ್ವರ್ಗಕ್ಕೂ ಕಡಿಮೆ ಇಲ್ಲ. ಆಚೆ ನೋಡ್ಬೋದು ನೀವು ಕರೆಕ್ಟಾಗಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಫುಲ್ ಆ ಲೈನ್ ಒಂಥರ ಗ್ರೀನ್. ಇಲ್ಲಿಗೆ ಬರೋ ರೋಡು ಯಾವ ಲೆವೆಲಿಗೆ ಡಾರ್ಕ್ನೆಸ್ ಇದೆ ಅಂದರೆ ಭಯನೇ ಬರುತ್ತೆ ನಿಮಗೆ. ಯಾವ ಗಾಡಿನೂ ಬರ್ತಾ ಇಲ್ಲ. ನನಗೊಂದು ಸೆಕೆಂಡ್ ಟೆನ್ಷನ್ ಆಗೋಗಿತ್ತು, ಹೋಗ್ಲಾ ಅಥವಾ ಇಲ್ಲೇ ಹಿಂದೆ ಹೋಗ್ಬಿಡ್ಲಾ ಅಂತ. ಈಗ ನಮ್ಗೆ ಏನು ಅನಿಸುತ್ತೆ ಅಂದರೆ, ಇಂಥ ಜಾಗದಲ್ಲಿ ಇದ್ರೇ ಬೆಸ್ಟ್ ಅನಿಸುತ್ತೆ. ಬಟ್ ಇಲ್ಲೇ ಇರೋರಿಗೆ ಅದ್ರ ನಿಜವಾಗಿರೋ ಕಷ್ಟ ಗೊತ್ತು. ಅವ್ರಿಗೆ ತಿನ್ನೋದಕ್ಕೆ ಊಟ ಸಿಗೋದಿಲ್ಲ ಅಂದರೆ ಲೈಕ್ ಈಗ ಅಕ್ಕಿ ಅದೆಲ್ಲ ಇರುತ್ತೆ. ಬೇಳೆ ಸಾಂಬಾರು ಪದಾರ್ಥ ಏನಾದರೂ ತರಬೇಕಂದ್ರೆ ಅವ್ರು ಸಿಟಿಗೆ ಹೋಗಬೇಕು. ಇಲ್ಲಿಗೆ ಬಸ್ಸು ರೆಗ್ಯುಲರ್ ಆಗಿ ನಮ್ಮ ಸಿಟಿಯಲ್ಲೆಲ್ಲ ಸಿಗೋ ಥರ ಸಿಗೋದಿಲ್ಲ. ಸೊ ಅವ್ರ ಜೀವನ ಶೈಲಿ ಡಿಫ್ರೆಂಟ್ ಇರುತ್ತೆ. ತಂದು ಎಲ್ಲ ಸ್ಟೋರ್ ಮಾಡಿ ಇಟ್ಕೋಬೇಕು. ಆ ಸ್ಟೋರ್ ಮಾಡಿ ಇಟ್ಟಿರೋ ಐಟಮ್ಸ್ನೇ ಯೂಸ್ ಮಾಡಬೇಕು. ಸೊ ಈಸಿ ಇದೆ ಅಂತ ಏನು ಹೇಳೋದಕ್ಕಾಗಲ್ಲ. ಅವ್ರಿಗೆ ಅಭ್ಯಾಸ ಆಗಿರುತ್ತೆ. ಬಟ್ ನಾವು ಅನ್ಕೋಬಾರ್ದು, ಇವರು ಯಾವಾಗಲೂ ಎದ್ದಾಗ ಇಂಥ ನೇಚರ್ ನೋಡ್ತಾರೆ. ಒಂದರಲ್ಲಿ ಲಕ್ಕಿ ಆಗಿದ್ರು ಇನ್ನೊಂದರಲ್ಲಿ ಅನ್ಲಕ್ಕಿ ಆಗಿರ್ತಾರೆ. ಗೊತ್ತಿರೋ ಹಾಗೆ ಕಾಗಿನೆರೆಗೆ ಬಸ್ ಸಂಪರ್ಕ ಇದೆ. ಬಟ್ ಅದು ಟೈಮ್ ಟು ಟೈಮ್ ಆಗಿರುತ್ತೆ. ವ್ಯೂ ಚೆನ್ನಾಗಿದೆ ಅಂತೆಲ್ಲ ಬಸ್ ಬಿಡೋದಕ್ಕಾಗೋದಿಲ್ಲ ಅಲ್ಲ. ಜನರನ್ನು ನೋಡಬೇಕು. ಇಷ್ಟು ದೂರ ಡೀಸೆಲ್ ಖರ್ಚು ಮಾಡ್ಕೊಂಡು ಬರೋದು ಅವ್ರಿಗೂ ಅರ್ಥ ಆಗಬೇಕಲ್ವ ಡಿಪಾರ್ಟ್ಮೆಂಟ್ಗೆ. ಬಟ್ ಏನಂದರೆ ಟೈಮ್ ಟು ಟೈಮ್ ಬಸ್ ಇರುತ್ತೆ. ಯಾರೆಲ್ಲ ಈಚೆ ಬರೋರು ಇರ್ತಾರೆ ಅವರು ಬಸ್ನ ಸೌಕರ್ಯನ ಯೂಸ್ ಮಾಡ್ಕೊಳ್ಬೋದು. ಬಟ್ ಎಕ್ಸಾಕ್ಟ್ ವ್ಯೂ ಪಾಯಿಂಟ್ಗೆ ಇದೆಯಾ ಇಲ್ವೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು, ಲೈಕ್ ಮಾನ್ಸೂನಲ್ಲಿ ಕಾಗಿನೆರೆ ಹೇಗೆ ಕಾಣುತ್ತೆ ಅನ್ನೋದು. ಸೊ ಈ ಥರ ವ್ಯೂ ಪಾಯಿಂಟ್ಗೆ ಜೀಪಲ್ಲಿ ಹೋಗಬೇಕು. ಅಲ್ಲಿ ಜೀಪ್ ಹೋಗಿದೆ ಅಂದರೆ ಬೈಕ್ ದಾರಿ ಸಖತ್ತಾಗಿರುತ್ತೆ. ಹಾಗಾದರೆ ವಿ ಆರ್ ವೆರಿ ಮಚ್ ನಿಯರ್ ಟು ಕಾಗಿನೆರೆ. ಇಲ್ಲಿ ಇದು ನಿಮಗೆ ಗೊತ್ತಿರ್ಬೋದು, ಇದೆಲ್ಲ ಬಂದು ಕರೆಂಟ್ದು ಬೇಲಿ. ಅದರಲ್ಲಿ ಈಗ ಕರೆಂಟ್ ಸಪ್ಲೈ ಆಗ್ತಾ ಇರುತ್ತೆ. ಮುಟ್ಟಿದ್ರೆ ಚುಮು ಚುಮು ಅನಿಸುತ್ತೆ. ಬಟ್ ನೋಡೋಣ. ನನಗೆ ಗೊತ್ತು ನೀವೆಲ್ಲ ಹ್ಞೂ ಅಂತೀರಾ, ಆದರೆ ನಾನು ಮಾತ್ರ ಮುಟ್ಟಲ್ಲ. ಸೊ ಬನ್ನಿ, ಇವತ್ತು ನಿಮಗೆ ಸ್ವರ್ಗ ಯಾವ ಥರ ಇದೆ ಅಂತ ತೋರಿಸ್ತೀನಿ ಸಕಲೇಶ್ಪುರಲ್ಲಿ. ವಾವ್, ಹೋಗುತ್ತಾ ಬೈಕ್? ಓಕೆ, ಕಾಗಿನೆರೆ ವೀಕ್ಷಣಾ ಸ್ಥಳ 1.5 ಕಿಲೋಮೀಟರ್. ಸೊ ವೆಲ್ಕಮ್. ಇಂಥ ಜಾಗದಲ್ಲೇ ಆದಷ್ಟು ಹುಷಾರಾಗಿರಬೇಕು. ನಾವು ಎಲ್ಲಾದರೂ ಎಡ್ಜಿಗೆ ಒಂಚೂರು ಹೋದ್ವಿ, ಸರಕ್ ಡಮಾರ್. ವಾವ್, KTM ಅಡ್ವೆಂಚರ್. ಒಂದು ಸೆಕೆಂಡ್ ಆಚೆ ಈಚೆ ನೋಡಿದ್ರೆ ಈ ವ್ಯಾನ್ ಅಲ್ಲಿ ನೋಡಿದಾಗಾಯ್ತು. ಇಲ್ಲೆಲ್ಲ ಏನೋ ರೋಡ್ ಏನೋ ಮಾಡ್ತಾ ಇದ್ದಾರೆ, ಲೈಕ್ ಚೆಕ್ ಪಾಯಿಂಟ್ ಆರ್ ಚೆಕ್ ಪೋಸ್ಟ್ ಥರ ಏನಾದರೂ ಮಾಡ್ತಾರೆ ಅನಿಸುತ್ತೆ.
ಆಪೋಸಿಟಿಂದ ಯಾವುದು ಗಾಡಿ ಬರಲಿಲ್ಲ ಅಂದರೆ ಬೆಸ್ಟ್. ಓಕೆ, ಈ ಥರ ಕಲ್ಲು ಮಣ್ಣಿದ್ದಿದ್ದ ಪ್ಲೇಸಲ್ಲಿ ನಿಮಗೆ ಗಾಡಿ ಓಡಿಸೋದೇನು ಪ್ರಾಬ್ಲಮ್ ಆಗೋಲ್ಲ. ಯಾವ ಬಾಯಲ್ಲಿ ಹೇಳಿದೆ ನಾನು? ಹಾಂ, ಪಡ್ಚುಂತ ఆయన పప్పుజీ ఇంకలు మళ్ళీ బరికి పాడరు. ಓಕೆ, ಈಗ ಆ ಗಾಡಿ ಪಾಸ್ ಆಯಿತು. ಅಗ್ನಿ ಪರೀಕ್ಷೆ ಈಗ ನನ್ನ ಬೈಕಿಗೆ. ವಾಟರ್ ಕ್ರಾಸಿಂಗ್. ಲೆಫ್ಟಲ್ಲಿ ಎಳೆದಾಡ್ತಿದೆ. ನಾವು ಡಬಲ್ ಇರೋದ್ರಿಂದ ಸ್ವಲ್ಪ ಈ ಥರ ಅನಿಸುತ್ತೆ, ಇಲ್ಲ ಅಂದರೆ ಪ್ರಾಬ್ಲಮ್ ಏನಿಲ್ಲ, ಹೋಗ್ಬೋದು. ಓಕೆ, ಎಲ್ಲಿ ಹೋಗ್ಬೋದು? ಪೂರ ಕಡೆ ಯೂಸ್ ಮಾಡಿ ಪರ್ಯಾಪ್ಚ್. ಹಾಂ, ಹೋಗ್ಬೋದಾ? ಇಲ್ಲ, ಕಾರ್ ಇದೆ. ಸೊ ಗೈಸ್, ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಈಗ ಎಕ್ಸ್ಪೀರಿಯನ್ಸ್ ಬಾಯಿಗೆ ಬರುತ್ತೆ ಇಲ್ಲಿ. Oh my God, ಸಖತ್ ಪ್ಲೇಸ್. ಅಲ್ಲಿ ನೋಡಿ ಪ್ಲೇಸ್ ಹೇಗಿದೆ ಅಂತ. ಗೈಸ್ ಬನ್ನಿ, ನಿಮಗೆ ಇನ್ನೊಂದು ಸೈಡಿಂದ ವ್ಯೂ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಅದು ಮೇಯ್ನ್ ಪಾಯಿಂಟ್. ನನಗೆ ಇಲ್ಲಿ ಕೆಲವು ಫೋಟೋಸ್ ತೊಗೊಳೋದಕ್ಕಿತ್ತು ಬೈಕ್ದು, ಅದಕ್ಕೋಸ್ಕರ ನಿಲ್ಲಿಸಿದ್ದು.
ಇವತ್ತಿನ ವಿಡಿಯೋ ಹೇಗಿತ್ತು, ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.